ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರಿಗೂ ಟೆಂಪಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ತಿಳ್ಕೊಳ್ಳೋದು ಬಂದು ಮಾಘ ಮಾಸದ ಹುಣ್ಣಿಮೆಯ ಸ್ನಾನದ ಬಗ್ಗೆ ಮಹತ್ವ ತಿಳ್ಕೊಳ್ಳೋಣ ಬನ್ನಿ. ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ನಿಮಗೆ ಈ ಮಾಘ ಮಾಸ ಸ್ನಾನದ ಬಗ್ಗೆ ಏನೇನು ಮಾಡಿದ್ರೆ ಯಾವ ಪುಣ್ಯ ಫಲ ಸಿಗುತ್ತೆ ಅಂತ ಸಂಪೂರ್ಣವಾದ ಮಾಹಿತಿ ಕೊಡಲಿಕ್ಕೆ ನಾನು ಬಂದಿದ್ದೀನಿ. ಈ ಮಾಘ ಮಾಸದ ಹುಣ್ಣಿಮೆ ಬಂದು ಈ ವರ್ಷ ಅಂದರೆ 2026 ಫೆಬ್ರವರಿ 1ನೇ ತಾರೀಕು ಬಂದಿದೆ. ಅವತ್ತು ಹುಣ್ಣಿಮೆ ಇರೋದ್ರಿಂದ ತುಂಬ ವಿಶೇಷ ಅಂತಲೇ ಹೇಳ್ಬೋದು. ಇದು ಅತ್ಯಂತ ಪವಿತ್ರವಾದ ಮಾಘ ಮಾಸದ ಹುಣ್ಣಿಮೆಯ ಮಹತ್ವ ಮತ್ತು ಈ ದಿನ ಸ್ನಾನ ಮಾಡಿದ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಮಾಘ ಮಾಸವನ್ನು ಪವಿತ್ರ ಮಾಸ ಎಂದು ಕೂಡ ಶಾಸ್ತ್ರ ವರ್ಣಿಸುತ್ತೆ. ವಿಶೇಷವಾಗಿ ಹುಣ್ಣಿಮೆ ದಿನ ಮಾಡುವಂತಹ ಸ್ನಾನ, ದಾನ, ಜಪ ಅತ್ಯಂತ ಪುಣ್ಯಕರವಾಗಿರುತ್ತದೆ. ಮಾಘ ಮಾಸವು ಸೂರ್ಯನು ಮಕರ ರಾಶಿಯಲ್ಲಿ ಸಂಚರಿಸುವ ಕಾಲ. ಈ ಸಮಯದಲ್ಲಿ ದೇವತೆಗಳು ಭೂಮಿಗಿಳಿದು ಗಂಗಾ ನದಿ, ಸರೋವರಗಳಲ್ಲಿ ಹಾಗೂ ಸಮುದ್ರಗಳಲ್ಲಿ ವಾಸಿಸುತ್ತಾರೆ ಎಂಬ ನಂಬಿಕೆ ಕೂಡ ಇದೆ. ಈ ಮಾಸದಲ್ಲಿ ಮಾಡುವ ಸಣ್ಣ ಪುಟ್ಟ ಕಾರ್ಯವು ದೊಡ್ಡ ಫಲ ನೀಡುತ್ತದೆ ಎಂದು ಪುರಾಣಗಳು ಹೇಳುತ್ತದೆ. ಹುಣ್ಣಿಮೆಯ ದಿನ ಚಂದ್ರನ ಪೂರ್ಣ ಕಿರಣಗಳು ಜಲದ ಮೇಲೆ ಅಂದರೆ ಹೊಳೆ, ನದಿ, ಸಮುದ್ರದ ಮೇಲೆ ಬೀಳುವ ಕಾರಣ ಸ್ನಾನಕ್ಕೆ ಅಪಾರವಾದ ಶಕ್ತಿ ಇರುತ್ತೆ ಅಂತಲೂ ಕೂಡ ಹೇಳ್ತಾರೆ. ಮತ್ತು ನಾವು ಮಾಘ ಮಾಸದ ಸ್ನಾನ ಯಾವ ಸಮಯದಲ್ಲಿ ಮಾಡಿದ್ರೆ ನಮಗೆ ಒಳ್ಳೆ ಪುಣ್ಯ ಸಿಗುತ್ತೆ ಅಂತ ಹೇಳ್ತೀನಿ ಬನ್ನಿ. ಮಾಘ ಹುಣ್ಣಿಮೆಯ ದಿನ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನದಿ, ಹೊಳೆ, ಹೊಂಡ, ಬಾವಿ ಅಥವಾ ಸಮುದ್ರ ಅಥವಾ ನೀವೆಲ್ಲೂ ಹೋಗೋಕ್ಕಾಗಲಿಲ್ಲ ಅಂದರೆ ಮನೆಯಲ್ಲಿಯೇ ಶುದ್ಧ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ನಾವು ಸ್ನಾನ ಮಾಡಿಕೊಂಡ್ರೆ ಅತ್ಯಂತ ಶ್ರೇಷ್ಠ ಅಂತಲೇ ಹೇಳ್ತಾರೆ. ಹಾಗೆ ನಾವು ಸ್ನಾನ ಮಾಡಬೇಕಾದ್ರೆ ಓಂ ನಮಃ ಶಿವಾಯ ಅಂತ ಹೇಳ್ಕೊಬೋದು. ಅಥವಾ ನಿಮಗೆ ಬರುತ್ತೆ ಅಂತ ಹೇಳಿದ್ರೆ ಗಂಗೆ ಚ ಯಮುನೆ ಚೈವ ಎಂಬ ಮಂತ್ರ ಜಪ ಮಾಡೋದು ಕೂಡ ಬಹಳ ಶುಭ ಅಂತಲೇ ಹೇಳ್ತಾರೆ. ಈ ಥರ ಮಂತ್ರಗಳು ಹೇಳ್ಕೊಂಡು ಸ್ನಾನ ಮಾಡೋದ್ರಿಂದ ನಮ್ದು ಏನೇ ಪಾಪಕರ್ಮಗಳಿದ್ರೂ ಕೂಡ ಹೋಗುತ್ತೆ. ಮತ್ತು ಈ ಸ್ನಾನದಿಂದ ನಮ್ಗೆ ಏನೇನು ಹೋಗುತ್ತೆ ಅಂತ ಹೇಳಿದ್ರೆ ಪಾಪ ಕ್ಷಯವಾಗುತ್ತೆ, ಮನಸ್ಸು ಶುದ್ಧವಾಗುತ್ತೆ, ಆರೋಗ್ಯ ಆಯುಷ್ಯ ವೃದ್ಧಿಯಾಗುತ್ತೆ ಅಂತಲೇ ಹೇಳ್ತಾರೆ. ಹಾಗೆ ಈ ದಿನ ಏನೇನು ನಾವು ದಾನ ಮಾಡಿದ್ರೆ ತುಂಬ ಶುಭ ಫಲ ಸಿಗುತ್ತೆ ಅಂತ ಹೇಳಿದ್ರೆ, ಸ್ನಾನ ಮಾಡಿದ ನಂತರ ಶುಭ ವಸ್ತ್ರ ಧರಿಸಿ ದೇವರ ಪೂಜೆ ಮಾಡಬೇಕು. ಈ ದಿನ ವಿಶೇಷವಾಗಿ ಅಕ್ಕಿ, ಎಳ್ಳು, ಹಾಲು, ಬಟ್ಟೆ, ಹಣ ಇವುಗಳನ್ನು ದಾನ ಮಾಡುವುದರಿಂದ ಅಕ್ಷಯ ಪುಣ್ಯ ದೊರೆಯುತ್ತೆ ಅಂತಲೇ ಹೇಳ್ತಾರೆ. ನಿಮ್ಮ ಅನುಕೂಲಕರವಾಗಿ ನಿಮಗೆ ಅನುಕೂಲ ಯಾವ ಥರ ಇರುತ್ತೆ ಆ ಥರ ನೀವು ಕೂಡ ದಾನಗಳನ್ನ ಮಾಡಿ ಪುಣ್ಯಗಳನ್ನ ಇದು ಮಾಡ್ಕೋಬೋದು ಅಂತಲೇ ಹೇಳ್ತೀನಿ. ಅದರಲ್ಲೂ ಕೂಡ ಬಡವರಿಗೆ ಅನ್ನದಾನ ಮಾಡಿದರೆ ಜೀವನದಲ್ಲಿ ಎಂದಿಗೂ ಆಹಾರ ಕೊರತೆ ಆಗೋದಿಲ್ಲ ಎಂಬ ನಂಬಿಕೆ ಇದೆ. ಅಂದರೆ ಹೊಟ್ಟೆ ತುಂಬಿರೋರಿಗೆ ಊಟ ಕೊಡೋ ಬದಲು ಹೊಟ್ಟೆ ಹಸಿದವರಿಗೆ ನಾವು ಆಹಾರ ಕೊಡೋದ್ರಿಂದ ಅವರ ಒಂದು ಹಸಿವು ನೀಗಿಸುವುದರಿಂದ ಆ ಫಲಪ್ರಾಪ್ತಿ ನಮಗೆ ಪುಣ್ಯ ಸಿಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಮಾಘ ಮಾಸದ ಹುಣ್ಣಿಮೆ ಸ್ನಾನ ಮಾಡೋದ್ರಿಂದ ಏನೇನು ನಮಗೆ ಇದಾಗುತ್ತೆ ಅಂತ ಹೇಳಿದ್ರೆ ಒಳ್ಳೆಯದಾಗುತ್ತೆ ಅಂದರೆ, ಮಾಘ ಮಾಸದ ಹುಣ್ಣಿಮೆಯೆಂದು ಮಾಡಿದ ಒಂದು ಸ್ನಾನ 1000 ಅಶ್ವಮೇಧ ಯಾಗಗಳ ಫಲಕ್ಕೆ ಸಮಾನ ಎಂದು ಹೇಳಲಾಗುತ್ತದೆ. ಸಾಧು ಸಂತರು ಈ ದಿನ ವಿಶೇಷ ವ್ರತ ಮತ್ತು ಜಪಗಳಲ್ಲಿ ತೊಡಗಿರುತ್ತಾರೆ. ಅದು ಆತ್ಮಶುದ್ಧಿಗೆ ಅತ್ಯುತ್ತಮವಾದ ದಿನ ಅಂತಲೂ ಕೂಡ ಹೇಳ್ತಾರೆ. ಈಗಿನ ಇದರಲ್ಲಿ ಈ ಬ್ಯುಸಿ ಲೈಫಲ್ಲೂ ಕೂಡ ಜೀವನದಲ್ಲೂ ಕೂಡ ಈ ಒಂದು ದಿನವನ್ನು ಭಕ್ತಿಯಿಂದ ಆಚರಿಸಿದರೆ ಮಾನಸಿಕ ಶಾಂತಿ, ಧನಾತ್ಮಕ ಶಕ್ತಿ ದೊರೆಯುತ್ತದೆ. ಶುದ್ಧ ಮನಸ್ಸಿನಿಂದ ಮಾಡಿದ ಸ್ನಾನ ಮತ್ತು ಪ್ರಾರ್ಥನೆ ನಮ್ಮ ಜೀವನದ ಕಷ್ಟಗಳನ್ನು ದೂರ ಮಾಡುತ್ತೆ ಅಂತಲೂ ಕೂಡ ಹೇಳ್ತಾರೆ. ಆದ್ದರಿಂದ ಸ್ನೇಹಿತರೆ, ಈ ಪವಿತ್ರ ಮಾಘ ಮಾಸದ ಹುಣ್ಣಿಮೆ ಸ್ನಾನವನ್ನು ಶ್ರದ್ಧೆ, ಭಕ್ತಿ ಮತ್ತು ನಂಬಿಕೆಯಿಂದ ಮಾಡಿ ದೇವರ ಕೃಪೆ ನಿಮ್ಮೆಲ್ಲ ಮೇಲಿರಲಿ ಅಂತ ಹೇಳ್ತಾ ಇವತ್ತೊಂದು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಮತ್ತು ಇದೇ ಥರ ಮುಂದೆ ವೀಡಿಯೋಸ್ ಬರ್ತಾ ಇರುತ್ತೆ. ದೇವಸ್ಥಾನಗಳಿರ್ಬೋದು, ಪವಾಡ ಕ್ಷೇತ್ರಗಳಿರ್ಬೋದು, ಪವಾಡ ಒಂದು ಯಾವುದೇ ಒಂದು ಸತ್ಯವಾದ ದೇವಸ್ಥಾನಗಳಿರ್ಬೋದು ಎಲ್ಲ ಕೂಡ ಬರುತ್ತೆ. ವಿಡಿಯೋ ಕೂಡ ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮಗೂ ಏನೋ ಸಮಯ ಇದ್ದರೆ ಭಾನುವಾರ ಬಿದ್ದಿದ್ದ ಸಲುವಾಗಿ ನೀವು ಕೂಡ ಹೋಗಿ ಮಾಘ ಮಾಸ ಹುಣ್ಣಿಮೆಯ ಸ್ನಾನ ಮಾಡಿಕೊಂಡು ನಾನು ಹೇಳಿದ ರೀತಿ ದಾನಗಳೆಲ್ಲ ಮಾಡಿ ನಿಮ್ಮ ಜೀವನದಲ್ಲೂ ಒಂದು ಒಳ್ಳೆಯ ಫಲಪ್ರಾಪ್ತಿ ಬರುವಂಗೆ ನೀವು ಕೂಡ ಮಾಡಿಕೊಂಡು ಜೀವನದಲ್ಲಿ ಎಲ್ಲರೂ ಕೂಡ ಚೆನ್ನಾಗಿರೋಣ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಇರ್ತೀನಿ. ಮತ್ತು ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕು, ಶೇರು, ಕಮೆಂಟ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಮತ್ತೆ ಇನ್ನಷ್ಟು ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.